ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಹೊರೆಯಾಗ್ತಾ ಇದೆ ಅಕ್ಷರ ದಾಸೋಹ. ಯಾವ ರೀತಿಯಾಗಿ ನೋಡಿ, ಮಾರುಕಟ್ಟೆಯಲ್ಲಿ ದಿಢೀರ್ ಹೆಚ್ಚಾಗಿದೆ ಮೊಟ್ಟೆ ದರ. ಮೊಟ್ಟೆ ಬೆಲೆ ಏರಿಕೆಯಿಂದ ಶಿಕ್ಷಕರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಪ್ರತಿ ಮೊಟ್ಟೆಗೆ ಸರ್ಕಾರ ನೀಡ್ತಾ ಇರೋದು ಕೇವಲ 5 ರೂಪಾಯಿ 20 ಪೈಸಾ. ಆದರೆ ಮಾರುಕಟ್ಟೆಯಲ್ಲಿ ಎಷ್ಟಿದೆ ಅಂದ್ಕೊಂಡಿದ್ರೆ ಒಂದು ಮೊಟ್ಟೆ ಬೆಲೆ ಈಗ 7 ರೂಪಾಯಿ 20 ಪೈಸೆ ಇದೆ. ಹೆಚ್ಚುವರಿಯಾಗಿ ಈಗ 2 ರೂಪಾಯಿಯನ್ನು ಭರಿಸ್ತಾ ಇದ್ದಾರೆ ಶಿಕ್ಷಕರು. ಮೊಟ್ಟೆ ದರ ಹೆಚ್ಚಿಸುವಂತೆ ಸರ್ಕಾರಕ್ಕೆ ಶಿಕ್ಷಕರ ಸಂಘ ಈಗ ಮನವಿ ಮಾಡೋದಕ್ಕೆ ಮುಂದಾಗಿದೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ ಮನವಿಯನ್ನು ಮಾಡಲಾಗಿದೆ. ತುಮಕೂರು ಜಿಲ್ಲಾ ಪಂಚಾಯಿತಿ ಸಿಇಒ ಮೂಲಕ ಸರ್ಕಾರಕ್ಕೆ ಪತ್ರವನ್ನು ಬರೆಯಲಾಗಿದೆ. ಸರ್ಕಾರವೇ ನೇರವಾಗಿ ಮೊಟ್ಟೆ ಸರಬರಾಜು ಮಾಡುವಂತೆ ಮನವಿಯನ್ನು ಮಾಡಲಾಗಿದೆ. ಮೊಟ್ಟೆ ಸರಬರಾಜಿಗೆ ಶಾಶ್ವತ ಪರಿಹಾರವನ್ನು ಒದಗಿಸುವಂತೆ ಈಗ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಮೊದಲಿದ್ದ ಪ್ರೈಸ್ ಬೇರೆ, ಇವಾಗಿದ್ದ ಪ್ರೈಸ್ ಬೇರೆ. ಏಕಾಏಕಿ ಕಡಿಮೆ ಆಗಿತ್ತು. ಈಗ ಸ್ವಲ್ಪ ವಾರಿದ್ದಂತಹ ಸಂದರ್ಭಗಳಲ್ಲಿ ಏಕಾಏಕಿ ಮೊಟ್ಟೆ ದರ ಕುಸಿತ ಆಗಿತ್ತು. ಆದರೆ ಈಗಲ್ಲ, ಈಗ 7 ರೂಪಾಯಿ 20 ಪೈಸೆ ಇದೆ. ಸರ್ಕಾರ ಕೊಡೋದು 5 ರೂಪಾಯಿ 20 ಪೈಸಾ. ಅಲ್ಲಿಗೆ ಇನ್ನು 2 ರೂಪಾಯಿನ ಟೀಚರ್ಸ್ಗಳೇ ಸೇರಿ ಮಕ್ಕಳಿಗೆ ಹಂಚ್ತಾ ಇದ್ದಾರೆ. ಅದೇ ಕೆಲಸ ಮಾಡಬೇಕಾಗಿರೋದು ಯಾರು? ಸರ್ಕಾರ. ಯಾಕಂದರೆ ಹೇಳಿದ್ರೆ ಸರ್ಕಾರ ಘೋಷಣೆ ಮಾಡಿದೆ, ಮಕ್ಕಳಿಗೆ ಪೌಷ್ಟಿಕಾಂಶವನ್ನು ನೀಡುವಂಥ ನಿಟ್ಟಿನಲ್ಲಿ ತಂದಂಥ ಯೋಜನೆಯಡಿಯಲ್ಲಿ ಮಕ್ಕಳಿಗೆ ಮೊಟ್ಟೆಯನ್ನು ವಿತರಣೆ ಮಾಡುವಂಥ ಒಂದು ಯೋಜನೆಯ ಅಡಿಯಲ್ಲಿ ಈಗ 2 ರೂಪಾಯಿ ಹೆಚ್ಚುವರಿ ಆಗಿದೆ. ಹಾಗಾಗಿ ಹೆಚ್ಚುವರಿ ಹಣವನ್ನು ಕೊಡಬೇಕು ಅಥವಾ ಮೊಟ್ಟೆಯನ್ನು ಸಂಪೂರ್ಣವಾಗಿ ಸರ್ಕಾರವೇ ನೇರವಾಗಿ ತಲುಪಿಸುವಂಥ ಕೆಲಸಗಳನ್ನು ಮಾಡಬೇಕು. ಮೊಟ್ಟೆ ಸರಬರಾಜು ಮಾಡುವಂತೆ ಈಗ ಶಿಕ್ಷಕರ ಸಂಘ ಮನವಿಯನ್ನು ಮಾಡಿಕೊಂಡಿದೆ. ಮೊಟ್ಟೆ ಸರಬರಾಜಿಗೆ ಶಾಶ್ವತ ಪರಿಹಾರವನ್ನು ಒದಗಿಸುವಂತೆ ಕೂಡ ಮನವಿಯನ್ನು ಮಾಡಿಕೊಳ್ಳಲಾಗಿದೆ.